ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನೆಲ್. IPL 2026ರ ಅಬ್ಬರ ಶುರುವಾಗಿದೆ. ಆದರೆ ಚೆನ್ನೈ ಸೂಪರ್ ಕಿಂಗ್ಸ್ ಅಭಿಮಾನಿಗಳಿಗೆ ಮೊದಲ ಪಂದ್ಯ ಸ್ವಲ್ಪ ನಿರಾಸೆ ತಂದಿತ್ತು. ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಸೋಲಿನ ಬೆನ್ನಲ್ಲೇ ಈಗ CSK ಪಾಳೆಯದಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಅದೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಗೆಳೆಯರೇ, CSK ಅಭಿಮಾನಿಗಳ ಪಾಲಿನ ಥಲ MS ಧೋನಿ ಮತ್ತೆ ಮೈದಾನಕ್ಕಿಳಿದಿದ್ದಾರೆ. ಕಾಲಿನ ಸ್ನಾಯು ಸೆಳೆತದಿಂದ ಕಾಫ್ ಸ್ಟ್ರೇನ್ ಬಳಲುತ್ತಿದ್ದ ಧೋನಿ ಮೊದಲ ಪಂದ್ಯಕ್ಕೆ ಅಲಭ್ಯರಾಗಿದ್ದರು. ಅವರು ಚೇತರಿಸಿಕೊಳ್ಳಲು 2 ವಾರ ಬೇಕಾಗಬಹುದು ಎಂದು ಹೇಳಲಾಗಿತ್ತು. ಆದರೆ ಇತ್ತೀಚಿನ ವಿಡಿಯೋವೊಂದರಲ್ಲಿ ಧೋನಿ ಕಿಟ್ ಬ್ಯಾಗ್ ಹಿಡಿದು ನೆಟ್ಸ್ನಲ್ಲಿ ಬ್ಯಾಟಿಂಗ್ ಅಭ್ಯಾಸ ಮಾಡುತ್ತಿರುವುದು ಕಂಡುಬಂದಿದೆ. ಇದು ಅಭಿಮಾನಿಗಳಲ್ಲಿ ಹೊಸ ಆಸೆ ಚಿಗುರಿಸಿದೆ. ನಾಳೆ ಅಂದರೆ ಏಪ್ರಿಲ್ 3ರಂದು ಚೆನ್ನೈನ ಚೇಪಾಕ್ ಕ್ರೀಡಾಂಗಣದಲ್ಲಿ CSK ತನ್ನ ಮೊದಲ ಹೋಮ್ ಮ್ಯಾಚ್ ಆಡಲಿದೆ. ಎದುರಾಳಿ ಯಾರು ಗೊತ್ತಾ? ಕಳೆದ ಬಾರಿಯ ರನ್ನರ್ ಅಪ್ ಪಂಜಾಬ್ ಕಿಂಗ್ಸ್. ಶ್ರೇಯಸ್ ಅಯ್ಯರ್ ಮತ್ತು ರಿಕ್ಕಿ ಪಾಂಟಿಂಗ್ ಜೋಡಿಯ ಮಾರ್ಗದರ್ಶನದಲ್ಲಿ ಪಂಜಾಬ್ ಬಲಿಷ್ಠವಾಗಿ ಕಾಣುತ್ತಿದೆ. ಕಳೆದ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ತಂಡವನ್ನು ಸೋಲಿಸಿ ಪಂಜಾಬ್ ಫುಲ್ ಕಾನ್ಫಿಡೆನ್ಸ್ನಲ್ಲಿದೆ. ರಾಜಸ್ಥಾನ್ ವಿರುದ್ಧದ ಪಂದ್ಯದಲ್ಲಿ CSK ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ವೈಫಲ್ಯ ಅನುಭವಿಸಿತ್ತು. ಸಂಜು ಸ್ಯಾಮ್ಸನ್ CSK ಪರ ಪದಾರ್ಪಣೆ ಮಾಡಿದ ಸಂಜು ಸ್ಯಾಮ್ಸನ್ ಮೇಲೆ ದೊಡ್ಡ ನಿರೀಕ್ಷೆ ಇದೆ. ಡೆವಾಲ್ಡ್ ಬ್ರೆವಿಸ್ ಇವರ ಗಾಯದ ಸಮಸ್ಯೆಯಿಂದಾಗಿ ತಂಡದ ಬ್ಯಾಟಿಂಗ್ ಲೈನ್ಅಪ್ ಸ್ವಲ್ಪ ವೀಕ್ ಆಗಿದೆ. ಬೌಲಿಂಗ್ ಮ್ಯಾಟ್ ಹೆನ್ರಿ ಮತ್ತು ನೂರ್ ಅಹ್ಮದ್ ಕಳೆದ ಪಂದ್ಯದಲ್ಲಿ ದುಬಾರಿಯಾಗಿದ್ದರೂ ಅವರು ಈ ಪಂದ್ಯದಲ್ಲಿ ಪುಟಿದೇಳಬೇಕಿದೆ. ಚೆನ್ನೈನ ಚೇಪಾಕ್ ಪಿಚ್ ಇತ್ತೀಚಿನ T20 ವರ್ಲ್ಡ್ ಕಪ್ನಲ್ಲಿ ಬ್ಯಾಟಿಂಗ್ಗೆ ಪೂರಕವಾಗಿತ್ತು. ಹಾಗಾಗಿ ನಾಳಿನ ಪಂದ್ಯ ಹೈಸ್ಕೋರಿಂಗ್ ಆಗುವ ಸಾಧ್ಯತೆ ಇದೆ. ಋತುರಾಜ್ ಗಾಯಕ್ವಾಡ್ ಸಾರಥ್ಯದ ಯುವ ಪಡೆಯನ್ನು ಧೋನಿ ಮೈದಾನದ ಹೊರಗಿನಿಂದ ಗೈಡ್ ಮಾಡಿದರೂ CSKಗೆ ದೊಡ್ಡ ಬಲ ಸಿಗಲಿದೆ. ನಿಮ್ಮ ಪ್ರಕಾರ ನಾಳಿನ ಪಂದ್ಯದಲ್ಲಿ MS ಧೋನಿ ಪ್ಲೇಯಿಂಗ್ 11ನಲ್ಲಿ ಇರಬೇಕಾ ಅಥವಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರಬೇಕಾ? ನಿಮ್ಮ ಅನಿಸಿಕೆಯನ್ನು ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆಯೇ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಕ್ರಿಕೆಟ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.